ನಮಸ್ಕಾರ. ಇವತ್ತು ಈ ಪಿತ್ರಾರ್ಜಿತ ಆಸ್ತಿ ಸ್ವಾಯತ್ತ ಆಸ್ತಿ ಬಗ್ಗೆ ಬಹಳ ಸರಳವಾಗಿ ಒಂದು ವಿವರಣೆ ಕೊಡೋಣ. ಯಾಕಂದರೆ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರಪ್ಪ. ಯಾವ ಸ್ವಾಯತ್ತ, ಯಾವ್ದು ಪಿತ್ರಾರ್ಜಿತ, ಯಾವ್ದು ಸ್ವಂತದ್ದು, ಯಾವ್ದು ಪಿತ್ರಾರ್ಜಿತ, ಯಾವುದರಲ್ಲಿ ಯಾರ ಭಾಗ್ಯಸ್ಥರು, ಹೆಣ್ಮಕ್ಳಿಗೆ ಯಾವುದ್ರಲ್ಲೂ ಕೊಡಬೇಕು ಇತ್ಯಾದಿಗಳ ಬಗ್ಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಈ ಒಂದು ಮಾತುಗಳನ್ನು ಪ್ರಾರಂಭ ಮಾಡಿದ್ದೀನಿ. ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ಆಸ್ತಿಗಳಲ್ಲಿ ಎರಡು ಬಗ್ಗೆ ನಿಮ್ಗೆ ಗೊತ್ತಿದೆ, ಒಂದು ಪಿತ್ರಾರ್ಜಿತ, ಒಂದು ಸ್ವಾಯತ್ತ. ಬಹಳ ಸರಳವಾಗಿ ಹೇಳಬೇಕಂದ್ರೆ ಯಾವುದೇ ಆಸ್ತಿ, ಈಗ ಪಿತ್ರಾರ್ಜಿತ ಅಂದರೆ ಬಿಡಿ, ಹಿಂದಿಂದ ಬಂದಿದ್ದು ನಾಲ್ಕು ತಲೆಮಾರುಗಳಿಂದ ಬಂದಂಥದ್ದು ಗೊತ್ತಾಯ್ತಾ, 5ನೇ ತಲೆಮಾರಿಗೆ ಅದು ಪಿತ್ರಾರ್ಜಿತ ಆಸ್ತಿ. ಆದರೆ ಸ್ವಾಯತ್ತ ಆಸ್ತಿ ಹೇಳ್ತೀನಿ ಕೇಳಿ ಯಾವುದಾಗತ್ತೆ ಅಂತ. ಸ್ವಂತ ಬಲದಿಂದ ತಾವೇ ಕೊಂಡು, ಸ್ವಂತ ವರ್ಮನಿಂದ ಕೊಂಡಂಥ ಆಸ್ತಿ ಅದು ಸ್ವಾಯತ್ತ ಆಗುತ್ತೆ. ಅದು ಪಿತ್ರಾರ್ಜಿತ ಯಾವಾಗ ಆಗುತ್ತೆ ಅಂದರೆ ಅದು 4 ಜನ್ರೇಷನ್ ದಾಟಿದ ಮೇಲೆ. ಈಗ ನಾನು ಇವತ್ತು ಹೊಂದಿದ್ದೀನಿ ಸ್ವಾಯತ್ತ ಆಸ್ತಿ ಅಂದರೆ ನನ್ನ ಮಗ, ಮೊಮ್ಮಗ, ಮರಿಮಗ, ಅವನ ಮಗ, ಮರಿಮಗನ ಮಗ, ಅವ್ರನ್ನ ದಾಟಿದ ಮೇಲೆ 4 ಜನ್ರೇಷನ್ ದಾಟಿದ ಮೇಲೆ 5ನೇ ಜನ್ರೇಷನ್ಗೆ ಅದು ಪಿತ್ರಾರ್ಜಿತ ಆಗುತ್ತೆ. ಇನ್ನೊಂದು ಸಲ ಹೇಳ್ತೀನಿ, ಯಾರೋ ಒಬ್ಬರು ಇದ್ದಾರೆ, ಅವರಿಗೆ ಅಜ್ಜನ ಆಸ್ತಿ ಅದು, ಆಯಿತಾ, ಅಜ್ಜ ಸ್ವಂತ ಕೊಂಡಿದ್ದು, ಅಜ್ಜನಿಗೆ ಕೊಂಡ್ರೆ ಅಜ್ಜನಿಗೆ ಸ್ವಾಯತ್ತ, ಅಜ್ಜನ ಮಗ ಅಂದರೆ ಇವ್ರ ಅಪ್ಪನಿಗೆ ಸ್ವಾಯತ್ತ, ಇವ್ರಿಗೆ ಸ್ವಾಯತ್ತ, ಇವ್ರ ಮಗನಿಗೆ ಸ್ವಾಯತ್ತ, ಇವ್ರ ಮೊಮ್ಮಗನಿಗೆ ಪಿತ್ರಾರ್ಜಿತ ಆಗುತ್ತೆ. ಗೊತ್ತಾಯ್ತಾ? ಯಾರ ಹತ್ರ ಇವತ್ತು ಆಸ್ತಿ ಇದೆ ಕೊಂಡಿರ್ತಾರೆ ಅವರಿಂದ 3 ಜನ್ರೇಷನ್ ಕೆಳಗೆ ಹೋಗಿ 4ನೇ ಜನ್ರೇಷನ್ಗೆ ಹೋದಾಗ ಅದು ಪಿತ್ರಾರ್ಜಿತ. ಗೊತ್ತಾಯ್ತಾ? ಹೌದು. ಪಿತ್ರಾರ್ಜಿತ ಆಸ್ತಿಗೆ ಮತ್ತು ಸ್ವಾಯತ್ತ ಆಸ್ತಿಗೆ ಎರಡಿಗೂ ಕೂಡ ಹಿಂದೂ ಸಕ್ಸೆಷನ್ ಅಪ್ಲೈ ಆಗುತ್ತೆ. ಆದರೆ ವಾರಸ್ದಾರ್ಗೆ ಯಾರು ಅನ್ನೋ ಪ್ರಶ್ನೆ ಬಂದಾಗ ಒಂದು ಮುಖ್ಯವಾದ ಅಂಶ ನೀವು ತಿಳ್ಕೋಬೇಕು. ಪಿತ್ರಾರ್ಜಿತ ಆಸ್ತಿಗೆ ಈ 2005ರಲ್ಲಿ ಒಂದು ಅಮೆಂಡ್ಮೆಂಟ್ ಬಂತಲ್ಲ, ಹೆಣ್ಮಕ್ಳಿಗೂ ಈಕ್ವಲ್ ಹಕ್ಕು ಕೊಡಬೇಕು ಅಂತ, ಅದು ಪಿತ್ರಾರ್ಜಿತ ಆಸ್ತಿಗೆ. ಆದರೆ ಸ್ವಾಯತ್ತ ಆಸ್ತಿಗೆ ವಾರಸ್ದಾರರು ಎಲ್ಲರೂ ಆಗ್ತಾರೆ, ಹೆಂಡತಿ, ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲರೂ ಬರ್ತಾರೆ, ಕ್ಲಾಸ್ 1 ಏರ್ಸು ಈಕ್ವಲಾಗಿ ಶೇರ್ ಆಗಬೇಕು. ಆದರೆ ಇಲ್ಲಿ ಈ ಸ್ವಾಯತ್ತ ಆಸ್ತಿ ಯಾರು ಮುಂದುವರಿಬೇಕು, ವಾರಸ್ದಾರ ಆಗಬೇಕು. ಯಾರು ವಿಲ್ ಬರೀದು ಸತ್ತೋಗ್ಬಿಟ್ರೆ ಅವಾಗ ಏನಂತೆ, ಕ್ಲಾಸ್ 1 ಹೇರ್ಗಳು ಅವರೇ ಆಗಿಬಿಡ್ತಾರೆ ಆಟೋಮೆಟಿಕ್ಕಾಗಿ. ಅಲ್ಲಿ ಬೇರೆ ಸಮಸ್ಯೆನೇ ಬರೋಲ್ಲ. ಯಾರೋ ಸತ್ತೋದ್ರು, ಅವ್ರು ವಿಲ್ ಬರೆದಿಲ್ಲ, ಆಸ್ತಿ ಇದೆ, ಬೇರೆ ಯಾವುದೇ ಥರದಲ್ಲೂ ಆಸ್ತಿ ವಿಲೇವಾರಿ ಮಾಡಿಲ್ಲ, ಅವಾಗೇನಾಗುತ್ತೆ, ಯಾರು ಜೀವಂತ ಅವ್ರು ಹೆಂಡ್ತಿ ಇದ್ದಾರೆ ಅವರು ಪ್ಲಸ್ ಮಕ್ಕಳು. ಗೊತ್ತಾಯ್ತಾ? ಹೌದು. ಸಪೋಸಿಂಗ್ 2ನೇ ಹೆಂಡ್ತಿ ಇದ್ದರು, ಅವಾಗೇನಾಗುತ್ತೆ ಸ್ವಾಯತ್ತ ಆದರೆ ಮೊದಲನೇ ಹೆಂಡ್ತಿ ಮಕ್ಕಳು ಮತ್ತು 2ನೇ ಹೆಂಡ್ತಿ ಮಕ್ಕಳು, 2ನೇ ಹೆಂಡ್ತಿಗೆ ಬರೋಲ್ಲ. ಗೊತ್ತಾಯ್ತಾ? ಆ ರೀತಿಯಲ್ಲಿ ಅವರು ತಮ್ಮ ಆ ಒಂದು ಆಸ್ತಿಯನ್ನು ವಿಂಗಡಣೆ ಮಾಡಿ ಹಂಚಿಕೊಂಡು ಅನುಭವಿಸ್ತಾರೆ. ಗೊತ್ತಾಯ್ತಾ? ಪಿತ್ರಾರ್ಜಿತ ಆಸ್ತಿ ಈ ಯಾವುದು 2005 ಅಮೆಂಡ್ಮೆಂಟು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಹೆಣ್ಮಕ್ಳು ಮೊದಲೇ ಈ ಅಮೆಂಡ್ಮೆಂಟ್ ಬರೋಕ್ಕಿಂತ ಮೊದಲು ವಿಭಾಗ ಆಗದೆ ಹೋದರೆ ಅಥವಾ ಮಾರದೇ ಹೋದರೆ ಆಸ್ತಿ, ಕುಟುಂಬದ ಆಸ್ತಿನ, ಆಗ ಅವರು ಹಕ್ಕನ್ನು ಕೇಳ್ಬೋದು. ಇಲ್ಲದೆ ಹೋದರೆ ಕೇಳಕ್ಕೆ ಬರಲ್ಲ. ಇದು ನಿಮಗೆ ಕಾನೂನು ಗೊತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ನೀವು ಆಸ್ತಿನ ನಿಮಗೆ ಈ ಥರ ಗೊತ್ತಿಲ್ಲದೆ ಸ್ವಾಯತ್ತ ಪಿತ್ರಾರ್ಜಿತ ಅಂದ್ಬಿಡೋದು. ಕೆಲವರು ಏನು ಮಾಡ್ತಾರೆ, ಅಜ್ಜನಿಂದ ಬಂದಿದೆ ಅಂತ ಆದರೆ ಅಜ್ಜ ಕೊಂಡಿದ್ದ ಆಸ್ತಿ, ನಾನು ಮೊಮ್ಮಗ ಇದ್ದೀನಿ, ಪಿತ್ರಾರ್ಜಿತ ಅಂದ್ಕೊಂಬಿಡೋದಪ್ಪ. ಯಾವುದೋ ಒಂದು ಪತ್ರ ಬರೆದ್ಬಿಡೋದು, ಪಾರ್ಟಿಷನ್ ಡೀಡೋ ಅಥವಾ ದಾನಪತ್ರವೋ ಬರೆದ್ಬಿಟ್ಟು ಅಲ್ಲಿ ಪಿತ್ರಾರ್ಜಿತ ಆಸ್ತಿ ಅಂತ ಬರೆದ್ಬಿಡೋದು. ನೀವು ಆ ಥರ ಪಿತ್ರಾರ್ಜಿತ ಅಂತ ಬರೆದ್ರೆ ಅದ್ರ ಕ್ಯಾರೆಕ್ಟರ್ ಚೇಂಜ್ ಆಗುತ್ತಾ, ಪಿತ್ರಾರ್ಜಿತ ಆಗಿಬಿಡುತ್ತಾ? ಇಲ್ಲ. ಡಾಕ್ಯುಮೆಂಟ್ ವೈಸು ಅದಕ್ಕೆ ಏನಿದೆಯೋ, ಯಾವ ಕ್ಯಾಟಗರಿಗೆ ಬರುತ್ತೋ ಅದೇ ಕ್ಯಾಟಗರಿ ಆಗುತ್ತೆ. ಈಗ ಸ್ವಾಯತ್ತ ಆಸ್ತಿನ ನೀವು 4 ಜನ್ರೇಷನ್ ಒಳಗೆ ಪಿತ್ರಾರ್ಜಿತ ಅಂತ ಯಾರೇ ಆದರೂ ಕರೆದ್ರೆ, ಪತ್ರದಲ್ಲಿ ಬರ್ಕೊಂಡ್ರೆ ಅದು ಪಿತ್ರಾರ್ಜಿತ ಆಗಲ್ಲ. ಯಾಕಂದರೆ ಸ್ವಾಯತ್ತ, ಆಯಿತಾ? ಯಾವುದೋ ಒಂದು ಅದೇ ರೀತಿ ವಯಸ್ಸ ವರ್ಷ ಪಿತ್ರಾರ್ಜಿತನ ಸ್ವಾಯತ್ತ ಅಂತ ಕರೆದ್ರೂ ಆಗಲ್ಲ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಈಗ ಭಾಳ ಜನ ಪತ್ರಗಳನ್ನು ಮಾಡ್ಕೊಳ್ತಾರೆ, ತಪ್ಪಾಗಿ ಪಿತ್ರಾರ್ಜಿತ ಅಂತ ಬರೆದ್ಬಿಡೋದು. ಅದು ಅಜ್ಜನಿಂದ ಬಂತು ಅಂದರೆ ಪಿತ್ರಾರ್ಜಿತ, ಅಪ್ಪನಿಂದ ಬಂತು ಅಂದರೆ ಪಿತ್ರಾರ್ಜಿತ. ಹೆಂಗಾಗುತ್ತೆ? ಯಾರ ಹೆಸರಲ್ಲಿ ಇದೆಯೋ ಇವತ್ತು, ಯಾರು ಕೊಂಡಿದ್ದಾರೋ ಅವ್ರನ್ನ ಸೇರಿಕೊಂಡು ಇನ್ನು 3 ಜನ್ರೇಷನ್ ದಾಟಬೇಕದು, ಆವಾಗ ಪಿತ್ರಾರ್ಜಿತ ಆಗುತ್ತೆ. ಅರ್ಥ ಆಯ್ತಾ? ಈಗ ಅರ್ಥ ಮಾಡಿಸಿದ್ದೀನಿ ನಿಮಗೆ, ಮಂದಟ್ಟಾಗಿದೆ ಅಂತ ನಾನು ಭಾವಿಸ್ತೀನಿ. ಗೊತ್ತಾಯ್ತು? ಈ ಅಂಶಗಳನ್ನು ತಾವು ತಿಳ್ಕೋಬೇಕು. ಸುಪ್ರೀಂ ಕೋರ್ಟ್ ಬೇಕಾದ ಡಿಸಿಷನ್ಗಳಲ್ಲೂ ಇದನ್ನೇ ಹೇಳಿದೆ. ಗೊತ್ತಾಯ್ತಾ? ಈ ಥರ ಆಗತ್ತೆ ಅಂಥೇಳಿ. ಈ ಥರ ಯಾವಾಗ ಸಕ್ಸೆಷನ್ನು ಅಂದರೆ ಆಸ್ತಿಗೆ ನಾವು ಬರ್ತಕ್ಕಂಥದ್ದು, ಆಸ್ತಿನ ಹೊಂದಕ್ಕಂಥದ್ದು, ವಾರಸ್ದಾರ ಆಗ್ತಕ್ಕಂಥದ್ದು ಯಾವಾಗ ಅಂದರೆ 4 ಜನ್ರೇಷನ್ ದಾಟಿದ ಮೇಲೆ. ಆದರೆ ಪಿತ್ರಾರ್ಜಿತ ಆಸ್ತಿಲಿ ಅವೆಲ್ಲ ಪ್ರಶ್ನೆ ಬರೋಲ್ಲ.
ನೀವು ಹುಟ್ಟಿದ ತಕ್ಷಣ ನಿಮಗೆ ಹಕ್ಕು ಬಂದುಬಿಡುತ್ತೆ, ಹೆಣ್ಣಾಗಲಿ ಗಂಡಾಗಲಿ ಬಂದುಬಿಡುತ್ತೆ ಪಿತ್ರಾಯಿತ. ಇದು ನಿಮಗೆ ಜ್ಞಾಪಕ ಇರಲಿ. ಪಿತ್ರಾಯಿತ ಅಷ್ಟೇ. ಪಿತ್ರಾಯಿತ ನೀವು ಈ ಡಿಸೆಂಬರ್ 20, 2004 ಇವಾಗ ಆಗದೆ ಹೋದರೆ ಮಾರದೆ ಹೋದರೆ ಏನು ಹಂಚ್ಕೊಳ್ತೀರಾ ಗೊತ್ತಾಯ್ತಾ? ಅದು ಹೆಣ್ಮಕ್ಳಿಗೆ ಸ್ವಾಯತ್ತ ಆಗಿಬಿಡುತ್ತೆ, ಗಂಡು ಮಕ್ಕಳಿಗೆ ಪಿತ್ರಾಯಿತ ಆಗುತ್ತೆ. ಅವರು ಅವ್ರ ಮಕ್ಕಳ ಜೊತೆ ಹಂಚ್ಕೋಬೇಕಾಗತ್ತೆ. ಇನ್ನೊಂದು ಇಲ್ಲಿ ಕ್ಲಾರಿಫಿಕೇಷನ್ ಕೊಡಬೇಕು. ಈಗ ನಿಮ್ಮ ಆಸ್ತಿ ಇದೆ, ಪಿತ್ರಾಯಿತವೋ ಅಥವಾ ಸ್ವಾಯತ್ತ ಆಗುತ್ತೆ ಅಂತ ಹೇಳ್ಬಿಟ್ಟು 4 ಜನ್ರೇಷನ್ ಆದಮೇಲೆ ಅದು ಪಿತ್ರಾಯಿತ ಆಗುತ್ತೆ. ಪಿತ್ರಾಯಿತ ಆಸ್ತಿ ಇದೆಯಪ್ಪ. ನೀವು ಒಂದು ಮನೆಯಲ್ಲಿ 3 ಜನ ಹೆಣ್ಮಕ್ಳಿದ್ದಾರೆ, 3 ಜನ ಗಂಡು ಮಕ್ಕಳಿದ್ದಾರೆ. ಗಂಡು ಮಕ್ಕಳಿಗೆ ಏನು ಬರುತ್ತೆ ಪಿತ್ರಾಯಿತ ಆಸ್ತಿ ಹಂಚ್ಕೊಳ್ತಾರೆ, ಅದನ್ನು ಅವರು ತಮ್ಮ ಮಕ್ಕಳ ಜೊತೆ ಹಂಚ್ಕೋಬೇಕು. ಅವ್ರ ಮಕ್ಕಳು ಎಲ್ಲ ಹಾಕಿ ಬಂದುಬಿಡುತ್ತೆ ಇವ್ರಿಗೆ ಬಂದ ತಕ್ಷಣ. ಆದರೆ ಹೆಣ್ಣು ಮಕ್ಕಳಿಗೆ ಅದು ಸ್ವಾಯತ್ತ ಆಗಿಬಿಡುತ್ತೆ, ಸ್ವಂತ ಆಗಿಬಿಡುತ್ತೆ. ಗೊತ್ತಾಯ್ತಾ? ಅವರು ಅಪ್ಪನ ಮನೆಯಿಂದ ಹಂಚ್ಕೊಳ್ತಕ್ಕಂಥದ್ದು ಬರ್ತಕ್ಕಂಥದ್ದು ಅದು ಪಿತ್ರಾಯಿತ ಆಗಲ್ಲ. ಹೆಣ್ಮಕ್ಳಿಗೆ ಒಂದು ಸಲ ಬಂದ ತಕ್ಷಣ ಅವ್ರು ಸ್ವಂತ ಆಸ್ತಿ ಆಗಿಬಿಡುತ್ತೆ. ಈ ನಿಯಮ ನಿಮಗೆ ಗೊತ್ತಿದ್ದರೆ ನಿಮ್ಮ ತಾಯಿ ಆಸ್ತಿನ ನಂಗೆ ಕೊಡಿ ಅಂತ ದವ ಹಾಕಕ್ಕೆ ಬರಲ್ಲ. ಯಾಕಂದರೆ ಅದು ಅವ್ರ ಸ್ವಂತ ಆಸ್ತಿ, ಯಾರಿಗೆ ಬೇಕಾದ್ರೆ ಕೊಡ್ಬೋದು. ಆಯಿತಾ? ಇದೊಂದು ಅರ್ಥ ಮಾಡ್ಕೊಳ್ಳಿ. ಈ ಪಿತ್ರಾರ್ಜಿತ ಅಂತ ನಾವೇನು ಹೇಳ್ತೀವಿ ಅದು ತಂದೆಯ ಕಡೆಯಿಂದ ಬಂದಂಥ ಆಸ್ತಿ, ತಾಯಿ ಕಡೆಯಿಂದ ಬಂದದ್ದಲ್ಲ. ತಂದೆಯ ಮೂಲದಿಂದ, ತಂದೆಯ ಹಿರಿಯರಿಂದ ಬಂದಂಥ ಆಸ್ತಿ ಏನಿದೆ ಅದು ಪಿತ್ರಾಯಿತ. ತಾಯಿಯ ಮೂಲದಿಂದ ಬಂದದ್ದು ಪಿತ್ರಾಯಿತ ಆಗಲ್ಲ. ಇದು ಹಿಂದೂ ಸಂಪ್ರದಾಯ ಕಾನೂನು ಈ ರೀತಿ ಹೇಳುತ್ತೆ. ಯಾಕಂದರೆ ತಂದೆಯಿಂದ ಬಂದದ್ದನ್ನೇ ಪಿತ್ರಾಯಿತ ಹೇಳಬೇಕು, ತಾಯಿಯಿಂದ ಬಂದದ್ದಲ್ಲ ಅಂಥೇಳಿ. ಅದರಿಂದ ಪಿತೃ ಅಂದರೆ ತಂದೆ, ಪಿತೃಗಳು ಅಂದರೆ ಹಿಂದಿನ ತಲೆಮಾರುಗಳು, ಪಿತೃಗಳು ಅಪ್ಪ, ಅವರಪ್ಪ ಅದು ಪಿತ್ರಾಯಿತ. ತಾಯಿಗೆ ತನ್ನ ತಂದೆಯಿಂದ ಬಂದದ್ದು ಸ್ವಾಯತ್ತ ಆಗುತ್ತೆ. ಈ ಪಿತ್ರಾಯಿತ ಆಸ್ತಿ ಏನಿದೆ ಅದು ಒಂದು ಸಲ ಒಬ್ರಿಗೆ ಬಂದರೆ ಗೊತ್ತಾಯ್ತು, ಅವ್ರಿಗೆ ಮಕ್ಕಳಿಲ್ಲದವ್ರು ಅವರೇ ಅಬ್ಸಲ್ಯೂಟ್ ಓನರ್ ಆಗಿಬಿಡ್ತಾರೆ, ಪೂರ್ತಿ ಅವರೇ ಓನರ್ಶಿಪ್. ಮಕ್ಕಳಿದೆ ಅಂದರೆ ಅವ್ರ ಹತ್ರ ಹಂಚ್ಕೋಬೇಕಾಗತ್ತೆ, ಅವ್ರ ಶೇರ್ 50% ಕಮ್ಮಿ ಆಗುತ್ತೆ. ಆಮೇಲೆ ಈ ಒಟ್ಟು ಕುಟುಂಬ ಅಂತ ಕರಿತೀವಲ್ಲ, ಜಾಯಿಂಟ್ ಫ್ಯಾಮಿಲಿ ಅಂತ. ಆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಬರೀ ಪಿತ್ರಾಯಿತ ಆಸ್ತಿ ಅಲ್ಲ, ಸ್ವಾಯತ್ತ ಆಸ್ತಿನೂ ಸೇರ್ಕೊಂಡಿರ್ಬೋದು. ಈಗ ಯಾವುದೋ ಒಂದು ಸ್ವಾಯತ್ತ ಆಸ್ತಿ ಯಾರ್ದೋ ಒಬ್ರದ್ದು, ಅಪ್ಪಂದೋ ಅಜ್ಜಂದೋ, ಅವ್ರು ತೀರಿ ಹೋಗಿದ್ದಾರೆ, ನಾವು ಹಂಚ್ಕೊಂಡಿಲ್ಲಪ್ಪ. ಅವಾಗ ಏನಾಗುತ್ತೆ, ಹಂಚ್ಕೊಂಡೇ ಇದ್ದಾಗ ಒಟ್ಟಿಗೆ ಇರುತ್ತೆ, ಎಲ್ಲ ಜಾಯಿಂಟಾಗಿ ಅನುಭವಿಸ್ತಾ ಇರ್ತೀವಿ. ಆದ್ದರಿಂದ ಅದು ಕೂಡ ಜಾಯಿಂಟ್ ಫ್ಯಾಮಿಲಿನೇ. ಅದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತಲೇ ಕರಿಬೇಕಾಗತ್ತೆ. ಒಟ್ಟು ಕುಟುಂಬದ ಅದು ಇವಾಗ ಆದ ತಕ್ಷಣ ಇಂಡಿವಿಜುವಲ್ ಆಗುತ್ತೆ. ಆಯಿತಾ? ಅದೇ ರೀತಿ ಪಿತ್ರಾಯಿತ ಮಾತ್ರ ಇದ್ದರೆ ಮಾತ್ರ ಇದು ಒಟ್ಟು ಕುಟುಂಬ, ಅವಿಭಕ್ತ ಕುಟುಂಬ ಅಂತ ಭಾವಿಸ್ಬರ್ತಾವೋ. ಅದು ಪಿತ್ರಾಯಿತ ಇರಲಿ, ಸ್ವಾಯತ್ತ ಇರಲಿ, ಎರಡೂ ಇದ್ದಾಗಲೂ ಕೂಡ ವಿಭಾಗ ಆಗದೆ ಹೋದರೆ ಅದು ಒಟ್ಟು ಕುಟುಂಬವೇ. ಇದು ನಿಮ್ಗೆ ಗೊತ್ತಿರಲಿ. ಆದರೆ ಒಟ್ಟು ಕುಟುಂಬ ಅಂತ ಹೋದಾಗ ಪಿತ್ರಾಯಿತ ಅಂತ ತಿಳ್ಕೊಂಡಿದ್ದಾರೆ, ಬರೇ ಪಿತ್ರಾಯಿತ ಅಂತ ತಪ್ಪು. ನೀವು ಯಾವ ಆಧಾರದಲ್ಲಿ, ಯಾವ ಮೂಲದಿಂದ ನಮಗೆ ಹಕ್ಕು ಬಂದಿದೆ, ಈಗ ಸಪೋಸಿಂಗ್ ಸ್ವಾಯತ್ತ ಆಸ್ತಿ ನಿಮ್ಗೆ ಹಂಚಿಕೊಡಲ್ಲಪ್ಪ, ಗೊತ್ತಾಯ್ತಾ? ಕೋರ್ಟಿಗೆ ಹೋಗ್ತಾರೆ, ಏನು ಹೇಳಬೇಕು, ನಮ್ಮದು ಒಟ್ಟು ಕುಟುಂಬ, ಆಸ್ತಿಯ ಮೂಲ ಏನಂದರೆ ಇದು ನಮ್ಮ ತಂದೆ ಸ್ವಾಯತ್ತ, ಅವ್ರು ಸತ್ತು ಹೋದರು, ನಾನು ಮೊದಲ ದರ್ಜೆಯ ಅಥವಾ ಮೊದಲ ವರ್ಗದ ವಾರಸ್ದಾರ, ಕ್ಲಾಸ್ 1 ಏರ್, ಯಾವಲ್ಲಿ ಸಕ್ಸೆಷನ್ ಆ್ಯಕ್ಟ್, ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956 ಪ್ರಕಾರ ನಂಗೆ ಕೊಟ್ಟಿಲ್ಲ, ಈಕ್ವಲಾಗಿ ನಂಗೆ ಶೇರ್ ಬರಬೇಕು, ಕೊಡಿ. ಇನ್ನೊಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಇದು ನಮ್ಮ ಕುಟುಂಬದ ಪಿತ್ರಾಯಿತ ಆಸ್ತಿ, ನಂಗೆ ಶೇರ್ ಬರಬೇಕು. ಇದು 2005 ಡಿಸೆಂಬರ್ 20ಕ್ಕಿಂತ ಮೊದಲು ಮಾರೂ ಇಲ್ಲ ಮತ್ತು ವಿಭಾಗವೂ ಆಗಿಲ್ಲ ನಮ್ಮ ಅಣ್ಣ ತಮ್ಮಂದರು. ಆದ್ದರಿಂದ ನಂಗೆ ಭಾಗ ಕೊಡಿ ಅಂತ ಹೆಣ್ಮಕ್ಳು ಕೇಳ್ಬೋದು. ಆಯಿತಾ? ಇದು ಎರಡನೇ ಒಂದು ಅನುಮಾನ ಅಥವಾ ಜಿಜ್ಞಾಸೆ ಇದೆ, ಅದಕ್ಕೂ ಉತ್ತರ ಕೊಡ್ತಾ ಇದ್ದೀನಿ. ಆಯಿತಾ? ಇದು ಪಿತ್ರಾಯಿತ ಸ್ವಾಯತ್ತದ ಬಗ್ಗೆ ನನ್ನ ವಿವರಣೆ. ನಿಮಗೆ ಮಂದಟ್ಟು ಮಾಡಿಸುವುದರಲ್ಲಿ ಯಶಸ್ವಿಯಾಗಿದ್ದೇನೆ ಅಂತ ನಂಬಿಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.